ಗದಗ ಜಿಲ್ಲೆ ರೋಣ ತಾಲೂಕು ಹುಲ್ಲೂರು ಗ್ರಾಮದಲ್ಲಿ ಶ್ರೀ ಜಯಪ್ರಕಾಶ್ ಶಂಕರಗೌಡ ಪಾಟೀಲ್ ದೈಹಿಕ ಶಿಕ್ಷಣ ಶಿಕ್ಷಕರು ಇವರಿಗೆ ಸನ್ಮಾನ ಸಮಾರಂಭವನ್ನು ನೆರವೇರಿಸಿದರು. ಸಿಬಿ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಬೆನಹಾಳದಲ್ಲಿ ಇವರ ಸೇವಾ ನಿವೃತ್ತಿ ನಿಮಿತ್ತವಾಗಿ ಸೇವಾ ನಿವೃತ್ತ ಶಿಕ್ಷಕರಿಗೆ ಬೆನಾಳ, ಹಿರೇಹಾಳ, ರೋಣ, ಹುಲ್ಲೂರು, ಬೇನಾಳ ಗ್ರಾಮದ ಗುರು ಹಿರಿಯರಿಗೆ ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಹುಲ್ಲೂರು ಗ್ರಾಮದಲ್ಲಿ ನೆರವೇರಿಸಿದರು. ರೋಣ ಹಾಗೂ ಗಜೇಂದ್ರಗಡ ತಾಲೂಕಿನ ಗದಗ ಜಿಲ್ಲೆಯ ಸಮಸ್ತ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಬೇನಾಳ, ಹಿರೇಹಾಳ, ಬೆನಹಾಳ, ರೋಣ, ಹುಲ್ಲೂರು ಗ್ರಾಮದ ಗುರು ಹಿರಿಯರು ಹಾಗೂ ಪಾಟೀಲ್ ಬಂಧುಗಳು, ಆಪ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, ಪ್ರಜಾಪವರ್ ಟಿವಿ, ರೋಣ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಜಯಪ್ರಕಾಶ್ ಪಾಟೀಲ್ ಸರ್ ಏನ್ ಮಾಡಿದಾರೆ ಅಂದ್ರೆ ಈ ಗುರುವಂದನಾ ಕಾರ್ಯಕ್ರಮ ಮಾಡುವುದರ ಮೂಲಕ ಗುರುಗಳ ಮಹತ್ವವನ್ನು ಸಾರುವಂತ ಕೆಲಸವನ್ನ ತಮ್ಮ ಸೇವಾ ನಿವೃತ್ತಿಯಲ್ಲಿ ಮಾಡಿದ್ದಾರೆ. ಯಾರಾದ್ರೂ ರೋಣ ತಾಲೂಕಿನಲ್ಲಿ ಶಿಕ್ಷಕರು ಧ್ಯಾನಚಂದ್ ಓಟವನ್ನ ಹುಲ್ಲೂರಿಂದ ಬನಶಂಕರಿ ಓಡಲಿಕ್ಕೆ ರಿಟೈರ್ಡ್ ಅವರು ಯಾರು ಇದ್ರ ಜಯಪ್ರಕಾಶ್ ಪಾಟೀಲ್ ಸರ್ ಮಾತ್ರ ಅದು ಅಂತ ನಾವು ಕೂಡ ಪ್ರತಿ ಒಂದು 60 ವರ್ಷ ನೋಡೋದಲ್ಲ, ಈಗ ಓಡಕ್ಕಾಗಲ್ಲ. ನಾನು ಹೇಳಿದ್ವಿ ಮಾಡಿ ವಾಪಸ್ ಸೇವೆ ಪ್ರಾರಂಭಿಸಿರ್ಬೇಕಾದ್ರೆ ನಮ್ ಕೂಡ ಇನ್ನೂ ಒಂದು 30 ವರ್ಷ ಸೇವೆ ಆಗುತ್ತೆ. ಆ ಒಂದು ದೈಹಿಕ ಶಿಕ್ಷಕರಲ್ಲಿ ಇರಬೇಕಾದಂತ ತಾಕತ್ತು ಮತ್ತು ಜಾಗೃತಿ ಅವ್ರು ಇನ್ನೂ ಏನೇನು ಆಗಬೇಕಾಗಿತ್ತು. ನಮ್ಮ ತಾಲೂಕಿನ ದೈಹಿಕ ಶಿಕ್ಷಣ ಯಾಕೆ ರಿಟೈರ್ಡ್ ಆಗಬೇಕಾಗಿತ್ತು. ಅವ್ರೊಂದು ಸಣ್ಣ ಒಂದು ಮೋಸನೆ ಆಗಿದೆ ನಮ್ಮ ಇಲಾಖೆಯಿಂದ. ಏನಾಗಿದೆ ಅವರು